ಇಲ್ಲಿ ನೋಡಿ ಪಾಲಕ್ ಸೊಪ್ಪು ಕಡಲೆಬೇಳೆ ಹಾಕಿ ಉಂಡೆ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು, ಆರೋಗ್ಯಕರವಾದ ರೆಸಿಪಿ. ಮಾಡ್ಕೊಂಡು ನೋಡಿ. ನೋಡಿ ಬಿಸಿ ಬಿಸಿ ಕಟ್ ಮಾಡಿದರೆ ಹೆಂಗಿದೆ ನೋಡಿ. ಶೇಪ್ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಮೊಸರು ಹತ್ಕೊಂಡು ತಿಂತಿದ್ರೆ ಸೂಪರಾಗಿತ್ತು ನೋಡಿ. ಕಡಲೆಬೇಳೆ ಒಂದು ಲೋಟ ಕಡಲೆಬೇಳೆ ತೊಗೊಂಡು 2 ಗಂಟೆ ನೆನೆಸಿಟ್ಟಿದ್ದೀನಿ. ಇದು ನೋಡಿ, ನೀರೆಲ್ಲ ಬಸಿದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಶುಂಠಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ತರ್ತರಿಯಾಗಿ ರುಬ್ಕೊಂಡು ಬರ್ತೀನಿ. ಇದನ್ನೆಲ್ಲ ಒಂದು ಬೌಲೊಳಗೆ ಹಾಕ್ಕೊಂಬಿಟ್ಟು ಇದಕ್ಕೆ ಪಾಲಕ್ ಸೊಪ್ಪು ಜಾಸ್ತಿನೇ ಹಾಕಿದ್ದೀನಿ, ಸಣ್ಣಗೆ ಕಟ್ ಮಾಡಿ. ಕೊತ್ತಂಬರಿನೂ ಒಂದು ಇಡಿ ಮೇಲೆ ಹಾಕಿದ್ದೀನಿ. ಇದಕ್ಕೆ ಕಾಯಿ ತುರಿ ಒಂದು ಇಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನೆಲ್ಲ ಒಂದು ಚಿಟಿಕೆ ಸೋಡಾ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಗಟ್ಟಿ ಬಂದುಬಿಡುತ್ತೆ. ಇದಕ್ಕೆ ಎಣ್ಣೆ ಹಚ್ಚಿಬಿಟ್ಟು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡಿ ಇಟ್ಕೋಬೋದು. ನೋಡಿ, ನಾನು ಈ ಥರ ಬಿಳ್ಳೆಗಳ ಥರ ತಟ್ಟಿ ಇಟ್ಟೆ, ಒಂದು 5 ಮಿಕ್ಕಿದ್ದು ಉಂಡೆ ಥರ ಮಾಡಿಟ್ಟೆ. ಒಂದು 10 ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ರೆಡಿ ಆಗಿಬಿಡುತ್ತೆ. ಬಿಸಿ ಬಿಸಿ ತಿನ್ಬೇಕು ನೋಡಿ. ತುಪ್ಪ ಹಾಕ್ಕೊಂಡು ತಿನ್ನಿ. ನಾನು ತುಪ್ಪನೂ ಎಣ್ಣೆ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ತುಪ್ಪ ಹಾಕ್ಕೊಂಡು ತಿನ್ನಿ, ಬಿಸಿ ಬಿಸಿ ಮೊಸರು ಹಾಕ್ಕೊಂಡು ತಿಂತಾಯಿದ್ದೀನಿ ನಾನು. ಸಖತ್ತಾಗಿತ್ತು. ಮೊಸರು ಜೊತೆ ಕೂಡ ತುಂಬ ಚೆನ್ನಾಗಿತ್ತು. ಮಾಡ್ಕೊಂಡು ನೋಡಿ. ನೋಡಿ, ಹೊಗೆ ಬರ್ತಾಯಿದೆ ಹಾಗೆ. ತುಪ್ಪ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ತುಪ್ಪನೂ ಹಾಕ್ಕೊಂಡು ತಿನ್ನಿ ನೋಡಿ. ಈ ಥರ ಎತ್ಕೊಂಡು ತಿಂದರೆ ಇರುತ್ತೆ.